ಹೇಮಾರಹಳ್ಳಿಯಲ್ಲಿ ಶ್ರೀ ಪಟಾಲಮ್ಮ ತಾಯಿ ದೇವಸ್ಥಾನದ ಉದ್ಘಾಟನೆ, ಪುಟ್ಟು ಆಂಜನಪ್ಪನವರ ಸಮಾಜ ಸೇವೆಗೆ ಶ್ಲಾಘನೆ. ಶಿಡ್ಲಘಟ್ಟ ತಾಲೂಕಿನ ಹೇಮಾರಹಳ್ಳಿ ಗ್ರಾಮದ ಶ್ರೀ ಪಟಾಲಮ್ಮ ತಾಯಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಭಕ್ತಿ ಭಾವದ ಮಧುರ ಸಾನ್ನಿಧ್ಯದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ದೇವಾಲಯದ ನಿರ್ಮಾಣ ಹಂತದಿಂದಲೇ ಪುಟ್ಟು ಆಂಜನಪ್ಪ ಅವರು ತನು ಮನ ಧನದಿಂದ ಸಹಾಯ ಮಾಡಿದ್ದು, ಈ ಭವ್ಯ ದೇವಾಲಯದ ನಿರ್ಮಾಣಕ್ಕೆ ಅವರು ನೀಡಿದ ಕೊಡುಗೆಯನ್ನು ಗ್ರಾಮಸ್ಥರು ಸ್ಮರಿಸಿದರು. ತಮ್ಮ ಅನನ್ಯ ಸೇವೆ ಮನೋಭಾವದಿಂದ ದೇವಸ್ಥಾನದ ನಿರ್ಮಾಣ ಪ್ರಗತಿಗೆ ಅವರು ಅಪಾರವಾಗಿ ಶ್ರಮಿಸಿದ್ದು, ಈ ಹಿನ್ನೆಲೆಯಲ್ಲಿ ಅವರ ಪಾತ್ರವನ್ನು ಹೃದಯಪೂರ್ವಕವಾಗಿ ಗೌರವಿಸಲಾಯಿತು. ಹೇಮಾರಹಳ್ಳಿ ಅಂದರೆ ದೇವಾಲಯಗಳ ತವರೂರು ಎಂದು ಪುಟ್ಟು ಆಂಜನಪ್ಪ ಅಭಿಪ್ರಾಯಪಟ್ಟರು. ತಾಯಿಯ ದರ್ಶನ ಪಡೆದು ಮಾತನಾಡಿದ ಅವರು, ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯನ್ನು ಪೋಷಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೈಜೋಡಿಸಬೇಕು. ನಮ್ಮ ಧರ್ಮ ಉಳಿದರೆ ನಾವೆಲ್ಲರೂ ಉಳಿಯಬಹುದು. ಶ್ರೀ ಪಟಾಲಮ್ಮ ತಾಯಿಯ ಅನುಗ್ರಹದಿಂದ ಎಲ್ಲರಿಗೂ ಕ್ಷೇಮ ಸಂಯುಕ್ತ ಜೀವನ ಸಿಗಲಿ, ಉತ್ತಮ ಮಳೆ ಬಂದು ರೈತರು ಸಮೃದ್ಧಿಯಾಗಲಿ ಎಂದು ಹಾರೈಸಿದರು. ಪುಟ್ಟು ಆಂಜನಪ್ಪ ಅವರು ಸದಾ ಜನಸೇವೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಪ್ರೋತ್ಸಾಹದಲ್ಲಿ ಮುಂದಿರುವ ವ್ಯಕ್ತಿ. ಅವರ ಈ ಸೇವಾ ಮನೋಭಾವ ಭವಿಷ್ಯದಲ್ಲಿಯೂ ಈ ರೀತಿಯ ಅನೇಕ ಶ್ರೇಷ್ಠ ಕಾರ್ಯಗಳ ದಾರಿ ತೋರುವಂತಾಗಲಿ ಎಂದು ಗ್ರಾಮಸ್ಥರು ಹಾರೈಸಿದರು. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಕೋಚ್ಮಲ್ ನಿರ್ದೇಶಕರಾದ ಶ್ರೀನಿವಾಸರಾಮಯ್ಯ, PLD ಬ್ಯಾಂಕ್ ನಿರ್ದೇಶಕರಾದ ಭೀಮೇಶ್, ದಾಳೇಗೌಡ, ನಾರಾಯಣಸ್ವಾಮಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಾಗರಾಜಪ್ಪ, ಮಹೇಶ್ ಹಾಗೂ ಅನೇಕ ಗ್ರಾಮಸ್ಥರು ಮತ್ತು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ವರದಿ ಕೋರ್ಮಡುಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಗ್ರಾಮದಲ್ಲಿ ಪಟಾಲಮ್ಮ ದೇವಿಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಭಾಳಷ್ಟು ಸುಂದರವಾದಂಥ ಒಂದು ದೇವಾಲಯ ನಿರ್ಮಾಣ ಮಾಡಿ ಇವತ್ತು ಸಾರ್ವಜನಿಕರ ಒಂದು ಅನುಗ್ರಹಕ್ಕೆ, ದರ್ಶನಕ್ಕೆ ದೇವಿನ ಅವಕಾಶ ಮಾಡಿಕೊಟ್ಟಿರೋಂಥದ್ದು, ಪ್ರತಿಷ್ಠಾಪನೆ ಮಾಡ್ತಾರಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಗ್ರಾಮದಲ್ಲಿ ಎಲ್ಲರೂ ಸಹ ಒಗ್ಗೂಡಿ ಒಗ್ಗಟ್ಟಾಗಿ ವಿಶೇಷವಾಗಿ ಎಲ್ಲ ಮುಖಂಡರು ಜೊತೆಗೂಡಿ ಈ ಧಾರ್ಮಿಕ ಕಾರ್ಯಕ್ರಮ ಮುಂದುವರಿಸ್ಕೊಳ್ಳೋದಕ್ಕೆ ಒಬ್ಬರಿಂದ ಸಾಧ್ಯ ಇದೆ. ಎಲ್ಲರೂ ಸಹ ಕೈ ಜೋಡಿಸಿ ತಮ್ಮ ಕೈಲಾದ ಮಟ್ಟಿಗೆ ಸಹಕಾರನ ಗ್ರಾಮಸ್ಥರು ಸಹ ನೀಡಿರ್ತಾರೆ. ಅದ್ರ ಜೊತೆಗೆ ಭಕ್ತಾದಿಗಳು, ದಾನಿಗಳು ಎಲ್ಲರೂ ಸಹಕಾರದಿಂದ ಈ ಒಂದು ಹಿಂದುವಾದಂಥ ದೇವಸ್ಥಾನ ಮೂಡಿ ಬಂದಿರುತ್ತದೆ. ಭಾಳ ಹೆಮ್ಮೆಯ ವಿಚಾರ. ಭಾಳಷ್ಟು ದೇವಿ ದರ್ಶನ ಮಾಡಿಕೊಂಡ್ರೆ ಭಾಳ ನಮಗೆ ರೋಮಾಂಚನ ಆಗ್ತದೆ. ಅದ್ರ ಜೊತೆಗೆ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಸಹ ಹಿಂದೆ ಕಳೆದ ವರ್ಷ ಪ್ರತಿಷ್ಠಾಪನೆ ಆಗಿ ದರ್ಶನಕ್ಕೆ ಎಲ್ಲರಿಗೂ ಸಹ ಅವಕಾಶ ಆಗಿದೆ. ಇದು ಹೇಮಾರಹಳ್ಳಿ ನೋಡಿದ್ರೇ ದೇವಸ್ಥಾನಗಳ ತವರೂರು ಅನ್ನಿಸ್ತದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ಹಿಂದೂ ದೇವಾಲಯಗಳ ನಿರ್ಮಾಣ ಆಗಿ ನಮ್ಮ ಸನಾತನ ಧರ್ಮನ ಉಳಿಸೋಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಕೈ ಜೋಡಿಸಿ ಧರ್ಮ ಉಳಿದ್ರೆ ನಾವೆಲ್ಲನೂ ಸಹ ಉಳಿಯುವಂಥದ್ದು ನಿಟ್ಟಿನಲ್ಲಿ ಆ ದೇವರದ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಆ ದೇವಿ ಎಲ್ಲರ ಕಷ್ಟಗಳನ್ನ ದೂರ ಮಾಡಿ ಎಲ್ರಿಗೂ ಒಳ್ಳೆಯದಾಗುವಂಥ ನಿಟ್ಟಿನಲ್ಲಿ ಆಶೀರ್ವದಿಸ್ಲಿ ಅಂತೇಳಿ ನಾನು ಪ್ರತಿಯೊಬ್ಬರಿಗೂ ಸಹ ಶುಭ ಕೋರ್ತೀನಿ. ವಿಶೇಷವಾಗಿ ಎಲ್ಲರಿಗೂ ಸಹ ಮತ್ತು ಈ ಒಂದು ಆಡಳಿತ ಮಂಡಳಿ ಏನು ಹಿರಿಯರು ಮುಖಂಡರು ಸೇರಿಕೊಂಡು ಒಂದು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಊರಿನ ಕೆಲಸ ಮಾಡೋಂಥದ್ದು ಇದೆಯಲ್ಲ, ಅದನ್ನು ಸಹ ಭಾಳ ಕಷ್ಟ ಸಾಧ್ಯ. ಪ್ರತಿಯೊಬ್ಬರ ಕೈಯಲ್ಲೂ ಮಾತು ಕೇಳಬೇಕು, ಪ್ರತಿಯೊಬ್ಬರ ಕೈಯಲ್ಲೂ ಸಹ ನಿಂದನೆಗಳನ್ನ ಒತ್ಕೊಳ್ಳೋಂಥದ್ದು ಏನು ಕೆಲಸ ಆಯಿತು ಅಂದರೆ ಊರು ಕೆಲಸ ಮಾಡೋಂಥದ್ದು. ಅಂಥವ್ರಿಗೆ ಅದು ತಪ್ಪಿದ್ದಲ್ಲ. ಎಲ್ಲನೂ ಮೀರಿ ಇವತ್ತು ಅವರ ನೋವುಗಳನ್ನ ಮರೆತು ದೇವರ ದರ್ಶನ ಇವತ್ತು ಎಲ್ರಿಗೂ ಮಾಡಿಕೊಟ್ಟಿರೋದು ನಮ್ಮೆಲ್ಲರ ಸೌಭಾಗ್ಯ. ಆ ಶ್ರಮಿಸಿದಂಥವ್ರಿಗೂ ಸಹ ಈ ಸಂದರ್ಭದಲ್ಲಿ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಶುಭನ ಕೋರ್ತೀನಿ. अरुणाकुमारी नामयस्य जन्मचक्रे जन्मराशो जातायाः सह पुत्रत्रिकावृत्स्य सिंचना नामयस्य विधानगूढान्याः सह कुटुम्बवर्गाणां सर्वे जनाः सुखिनो भवन्तु, लोकाः समस्ताः सन्मङ्गलाः भवन्तु.